ಮಂಡಿಸಲು ಸಜ್ಜಾದ ಸಿಎಂಗೆ ಬಿಗ್ ಶಾಕ್ ಎದುರಾಗಿದೆ. ಸ್ವಂತ ತೆರಿಗೆ ಮೂಲಗಳಿಂದ ಆದಾಯ ಸಂಗ್ರಹವಾಗೋದು ಕಷ್ಟ ಆಗ್ತಾ ಇದೆ. 3 ಮೂಲಗಳಿಂದ ವಾರ್ಷಿಕ ಗುರಿ ಸಾಧನೆ ಅನುಮಾನ. ವಾಣಿಜ್ಯ ತೆರಿಗೆ, ಮುದ್ರಾಂಕ ಮತ್ತು ನೋಂದಣಿ, ಮೋಟಾರು ವಾಹನ ತೆರಿಗೆಯಿಂದ ಭಾರಿ ಆದಾಯ ಖೋತ ಆಗುತ್ತೆ. ಬಜೆಟ್ ಅನ್ನ ಮಂಡಿಸಲು ಸಜ್ಜಾದ ಸಿಎಂಗೆ ಬಿಗ್ ಶಾಕ್ ಎದುರಾಗಿದೆ. ಸ್ವಂತ ತೆರಿಗೆ ಮೂಲಗಳಿಂದ ಆದಾಯ ಸಂಗ್ರಹ ಕಷ್ಟ. 3 ಮೂಲಗಳಿಂದ ವಾರ್ಷಿಕ ಗುರಿ ಸಾಧನೆ ಅನುಮಾನ ಆಗ್ಬಿಟ್ಟಿದೆ. ವಾಣಿಜ್ಯ ತೆರಿಗೆ, ಮುದ್ರಾಂಕ ಮತ್ತು ನೋಂದಣಿ, ಮೋಟಾರು ವಾಹನ ತೆರಿಗೆಯಿಂದ ಭಾರಿ ಆದಾಯ ಖೋತ ಆಗುತ್ತೆ. ಬರೋಬ್ಬರಿ 15,000 ಕೋಟಿ ರೂಪಾಯಿನಷ್ಟು ಆದಾಯ ಕೈ ತಪ್ಪುವ ಲಕ್ಷಣ ಕಾಣ್ತಾ ಇದೆ. ಸಾಲು ಸಾಲು ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದೆ ಸರ್ಕಾರ. ಆದ್ರೆ ಆದಾಯ ಖೋತದಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗ ಯಾಕೆಂದ್ರೆ ಅಬಕಾರಿ ಇಲಾಖೆಯನ್ನ ಬಿಟ್ಟರೆ ಸರ್ಕಾರಕ್ಕೆ ಇತರೆ ಮೂಲಗಳಿಂದ ಆದಾಯ ಖೋತ ಆಗಿದೆ. ಬಜೆಟ್ ಅನ್ನ ಮಂಡಿಸಲು ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಮಾಡಿದ್ದಾರೆ. ಎಲ್ಲವೂ ಪ್ಲಾನ್ಡ್ ಆಗಿದೆ. ಆದರೆ ಈಗ ಸಿಎಂಗೆ ಆದಾಯ ಖೋತದಿಂದ ಬಿಗ್ ಶಾಕ್ ಎದುರಾಗಿದೆ. ಸ್ವಂತ ತೆರಿಗೆ ಮೂಲಗಳಿಂದ ಆದಾಯವನ್ನ ಸಂಗ್ರಹ ಮಾಡೋದು ಬಹಳ ಕಷ್ಟವಾಗಿದೆ. 3 ಮೂಲಗಳಿಂದ ವಾರ್ಷಿಕ ಗುರಿ ಸಾಧನೆ ಅನುಮಾನ ಆಗ್ತಾ ಇದೆ. ವಾಣಿಜ್ಯ ತೆರಿಗೆ ಆಗಿರ್ಬೋದು, ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಆಗಿರ್ಬೋದು, ಮೋಟಾರು ವಾಹನ ತೆರಿಗೆಯಿಂದ ಭಾರಿ ಆದಾಯ ಖೋತ ಆಗುತ್ತೆ. ಬರೋಬ್ಬರಿ 15,000 ಕೋಟಿ ರೂಪಾಯಿನಷ್ಟು ಆದಾಯ ಕೈತಪ್ಪುವ ಲಕ್ಷಣ ಕಾಣ್ತಾ ಇದೆ. ಯಾಕೆಂದ್ರೆ ಮಾರ್ಚ್ ಅಂತ್ಯದೊಳಗೆ 48,306 ಕೋಟಿ ರೂಪಾಯಿಯನ್ನ ಸಂಗ್ರಹಿಸಬೇಕಾಗಿತ್ತು. ಅಬಕಾರಿ ಇಲಾಖೆಯನ್ನ ಹೊರತುಪಡಿಸಿ ಉಳಿದ 3 ಮೂಲಗಳಿಂದ ವಾರ್ಷಿಕ ಗುರಿ ಸಾಧನೆ ಅನುಮಾನ ಆಗ್ಬಿಟ್ಟಿದೆ. ವಾಣಿಜ್ಯ ತೆರಿಗೆ, ಮುದ್ರಾಂಕ ಮತ್ತು ನೋಂದಣಿ, ಮೋಟಾರು ವಾಹನ ತೆರಿಗೆಯಿಂದ ಸುಮಾರು 15,000 ಕೋಟಿ ರೂಪಾಯಿನಷ್ಟು ಆದಾಯ ಕೈತಪ್ಪುವ ಲಕ್ಷಣ ಕಾಣ್ತಾ ಇದೆ. ಇದು ಸರ್ಕಾರದ ವೆಚ್ಚ, ಬಜೆಟ್ ಗಾತ್ರದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಪ್ರಸಕ್ತ ಸಾಲಿನಲ್ಲಿ ಬಂಡವಾಳ ವೆಚ್ಚಕ್ಕೆ 83,200 ಕೋಟಿ ರೂಪಾಯಿ ವಿನಿಯೋಗಿಸುವುದಾಗಿ ಸರ್ಕಾರ ಹೇಳ್ತಿದೆ. ತೆರಿಗೆ ಆದಾಯ ತಗ್ಗಿದರೆ ಅಭಿವೃದ್ಧಿ ಯೋಜನೆಗಳಿಗೆ ಬಳಕೆಯಾಗುವ ಅನುದಾನ ಕಡಿತವಾಗುತ್ತೆ.